ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನೀರು ಕೇಳುವ ನೆಪದಲ್ಲಿ ಮನೆಗೆ ನುಗ್ಗಿದ್ದಂತ ಕದೀಮರು ತಂಗಿ ಮತ್ತು ತಾಯಿಯ ಮುಂದೆಯೇ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಆರೋಪಿಗಳಿಗೆ ಇವತ್ತು ದೊಡ್ಡಬಳ್ಳಾಪುರ ನ್ಯಾಯಾಲಯ ಜೀವಾವಧಿ ಶಿಕ್ಷೆಗೆ ಗುರಿ ಮಾಡಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಆಗಸ್ಟ್ 17, 2020 ರಾತ್ರಿ 10:30ರಿಂದ 12 ಗಂಟೆಯ ವೇಳೆಗೆ ಬೈಕ್ ನಲ್ಲಿ ಬರ್ತಿದ್ದಂತ ಕದೀಮರು ರಸ್ತೆಯಲ್ಲಿ ಬೈಕ್ ಕೆಟ್ಟೋಗಿದೆ, ಕುಡಿಯಲು ನೀರು ಕೊಡಿ ಅಂತ ಹೇಳಿ ಮನೆಯ ಒಳಗೆ ನುಗ್ಗಿದ್ರು. ಮನೆಯವರು ಕೂಡ ರಾತ್ರಿ ವೇಳೆ ಬಂದಿದ್ದಾರೆ, ಸಮಸ್ಯೆ ಆಗಿರ್ಬೋದು ಅಂತ ನಿಟ್ಟಿನಲ್ಲಿ ಕದವನ್ನ ತೆಗೆದು ಅವರ ಸಹಾಯಕ್ಕೂ ಕೂಡ ಮುಂದಾಗ್ತಾರೆ. ಈ ವೇಳೆ ಮನೆಗೆ ನುಗ್ಗದಂತ ಕದೀಮರು ಏಕಾಏಕಿ ಮಾರಕಾಸ್ತ್ರಗಳಿಂದ ತಾಯಿ ಮತ್ತೆ ತಂಗಿಯನ್ನ ಬಂಧನದಲ್ಲಿ ಇಟ್ಕೊಂತಾರೆ. ಅಂದ್ರೆ ನೀವು ಯಾವುದೇ ರೀತಿ ಕಿರ್ಚ್ಕೊಂಬಾರ್ದು ಅನ್ನೋ ನಿಟ್ಟಿನಲ್ಲಿ ದರೋಡೆಯನ್ನ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರೆ. ಪ್ರಮುಖವಾಗಿ ಇದು ಹುಲಕುಂಟೆ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ಸಂಪರ್ಕ ಕಲಿಸುವಂತ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇತ್ತು ಈ ಮನೆ. ಹಾಗಾಗಿ ರಸ್ತೆ ಬದಿಯಲ್ಲಿ ಮುಖ್ಯ ರಸ್ತೆಯ ಬದಿಯಲ್ಲೇ ಇರ್ತಕ್ಕಂಥ ಮನೆಯನ್ನ ದರೋಡೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ 8 ಜನ ಆರೋಪಿಗಳು ಕೂಡ ಒಳಗೆ ನುಗ್ಗಿದ್ರು. ಈ ವೇಳೆಯಲ್ಲಿ ಮನೆಗೆ ನುಗ್ಗದಂತ ವೇಳೆಯಲ್ಲಿ ತಾಯಿ ಮತ್ತು ತಂಗಿ ಸದ್ದು ಮಾಡ್ತಿದ್ದಂತ ಕೇಳಿಸ್ಕೊಂಡಂತ ಮಗ ಮಂಜುನಾಥ್ ಆ ತಾಯಿ ಮತ್ತು ತಂಗಿಯ ಸಹಾಯಕ್ಕೆ ಬರ್ತಾನೆ. ಈ ವೇಳೆಯಲ್ಲಿ ದರೋಡೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾನೆ. ಈ ವಿರೋಧ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಮನಬಂದಂತೆ ಆತನನ್ನ ಹಲ್ಲೆ ಮಾಡಿ ಕೊಲೆಯನ್ನು ಸಹ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಈ ವೇಳೆ ಕೊಲೆಗೆ ಯಾವುದೇ ರೀತಿಯ ಸಾಕ್ಷಿಗಳು ದೊರೆಯಬಾರದು ಅನ್ನೋ ನಿಟ್ಟಿನಲ್ಲಿ ಮನೆಯ ಮುಂಭಾಗದಲ್ಲೇ ಇದ್ದಂತ ದ್ವಿಚಕ್ರ ವಾಹನ ಮತ್ತು ಅವರ ತಾಯಿಯ ಬಳಿ ಇದ್ದಂತ ಒಂದು ಫೋನ್ ಅನ್ನು ಸಹ ತೆಗೆದುಕೊಂಡು ಮಾರ್ಗ ಮಧ್ಯದಲ್ಲಿ ಬಿಸಾಕಿ ಹೋಗಿರ್ತಾರೆ. ಪ್ರಮುಖವಾಗಿ ಆರೋಪಿಗಳು ಹುಲಕುಂಟೆಯಲ್ಲಿ ಮರ್ಡರ್ ಮಾಡ್ತಾರೆ. ಹುಲಕುಂಟೆಯ ಮರ್ಡರ್ ಮಾಡಿದಂತ ನಂತರ ಬೆಳವಂಗ್ಲ ಸಮೀಪದ ಒಂದು ಕಟ್ಟೆಗೆ ದ್ವಿಚಕ್ರ ವಾಹನವನ್ನ ಬಿಟ್ಬಿಟ್ಟು ಮೊಬೈಲ್ ಅನ್ನ ಎಲ್ಲೋ ದೂರದಲ್ಲಿ ಎಸ್ಕೊಂಡು ಹೋಗಿರ್ತಾರೆ. ಈ ಎಲ್ಲಾ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿದಂತ ದೊಡ್ಡಬಳ್ಳಾಪುರ ಪೊಲೀಸ್ ಇಲಾಖೆ ಕೂಡ ಆರೋಪಿಗಳಾಗಿ 1 ತಿಂಗಳ ಕಾಲ ಬಲೆಯನ್ನು ಸಹ ಬೀಸ್ತಾರೆ. ಆದ್ರೆ ಆರೋಪಿಗಳು ಕೂಡ ಯಾವುದೇ ರೀತಿಯ ಅವರ ಬಗ್ಗೆ ಮಾಹಿತಿ ಕೂಡ ಸಿಗೋದಿಲ್ಲ. ನಂತರ ಒಂದಷ್ಟು ಮೊಬೈಲ್ ನ ಕದ್ಕೊಂಡು ಹೋಗಿದ್ರು. ಆ ಮೊಬೈಲೇ ಈಗ ಪೊಲೀಸರಿಗೆ ಸಾಕ್ಷಿ ಆಯ್ತು. ಆ ಮೊಬೈಲ್ ನ ಆಧಾರದ ಮೇಲೆ 8 ಜನ ಆರೋಪಿಗಳನ್ನು ಸಹ ಬಂಧಿಸಿದ್ರು. ಪ್ರಮುಖವಾಗಿ ಮನೋಜ್ ಕುಮಾರ್, ವೆಂಕಟೇಶ್, ಸೋಮಶೇಖರ್, ಇವರನ್ನು ಸೇರಿದಂತೆ 8 ಜನ ಆರೋಪಿಗಳನ್ನು ಸಹ ಬಂಧನ ಮಾಡಿದ್ರು. ಈ ವೇಳೆ ಬಂಧನ ಮಾಡಿದಂತ ವೇಳೆಯಲ್ಲಿ ಅವರು ಪ್ರಮುಖವಾಗಿ ದರೋಡೆ ಮಾಡುವ ಪ್ಲಾನ್ ಅನ್ನ ರೂಪಿಸಿದ್ರು. ಆದ್ರೆ ಕೊಲೆ ಆಯ್ತು. ಆ ಕೊಲೆಗೆ ಹೆದರಿ ಯಾವುದೇ ರೀತಿಯ ಮನೆಯಲ್ಲಿ ದರೋಡೆ ಮಾಡದೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆದ್ರು. ಆದ್ರೆ ಸೂಕ್ತ ದಾಖಲೆಗಳನ್ನ ಕಲೆಕ್ಟ್ ಮಾಡಿದಂತ ಪೊಲೀಸ್ ಇಲಾಖೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡ್ತು. ಈ ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ರೀತಿಯ ದಾಖಲೆಗಳು ಸಹ ಇದ್ದಂತ ಕಾರಣ ಸರ್ಕಾರಿ ವಕೀಲರು ಕೂಡ ಆರೋಪಿಗಳ ವಿರುದ್ಧವಾಗಿ ವಾದವನ್ನು ಸಹ ಮಂಡನೆ ಮಾಡಿತು. ವಾದದಲ್ಲಿ ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳು ಇದ್ದಂತ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೂಡ ದೊಡ್ಡಬಳ್ಳಾಪುರ ನ್ಯಾಯಾಲಯ ಕೂಡ ಈಗ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಹುಲಕುಂಟೆ ಗ್ರಾಮದಲ್ಲಿ ಒಂದು ದರೋಡೆ ಮಾಡುವಂಥ ಟೀಮು ಒಂದು ಮನೆಗೆ ನುಗ್ಗಿ ಮಂಜುನಾಥ ಅನ್ನೋಂಥ 23 ವರ್ಷದ ಹುಡುಗನ್ನ ಬರ್ಬರವಾಗಿ ಅವರ ತಾಯಿ ಮತ್ತು ತಂಗಿ ಮುಂದೆ ಕೊಲೆ ಮಾಡ್ತಾರೆ. ಆ ಕೊಲೆಗೆ ಸಂಬಂಧಪಟ್ಟಂಗೆ ಸ್ಥಳೀಯ ಇನ್ಸ್ಪೆಕ್ಟರ್ ಆಗಿದ್ದಂಥ MB ನವೀನ್ ಕುಮಾರ್ ಅವ್ರ ನೇತೃತ್ವದ ತಂಡ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಮೊನ್ನೆ ತಾನೇ ಈ ವಾರದ ಹಿಂದೆ 4ನೇ ಅಡಿಷನಲ್ ಸಿವಿಲ್ ಕೋರ್ಟಲ್ಲಿ ಅವ್ರಿಗೆ ಕನ್ವಿಕ್ಷನ್ ಆಗಿದೆ. ಒಂದೇನು ಅಂದರೆ ಈ ಥರದ ರಾಬ್ರಿ ನಡೆಸೋರು, ರೌಡಿಗಳು ಮತ್ತು ಚೈನ್ ಸ್ನ್ಯಾಚಿಂಗ್ ಮಾಡೋವಂಥವ್ರು, ಈ ಥರದ ದುಷ್ಕರ್ಮಿಗಳಿಗೆ ಇದೊಂದು ಎಚ್ಚರಿಕೆಯ ಪಾಠ. ಇನ್ನೊಂದೇನು ಅಂದರೆ ಇದು 4 ವರ್ಷದ ನಂತರ ಕನ್ವಿಕ್ಷನ್ ಆಗಿದೆ. ಪೊಲೀಸರು ಇನ್ನೊಂದಷ್ಟು ಬಿಗಿಯಾಗಿ ಒಂದು ಸ್ವಲ್ಪ ಫಾಸ್ಟಾಗಿ ಸ್ಟೆಪ್ಗಳು ತಗೊಂಡು ತನಿಖೆ ನಡೆಸಿ ಬೇಗ ಇದನ್ನು ಕೇಸ್ಗಳನ್ನು ಮುಂದುವರಿಸಿದ್ರೆ ಇದು ಇಂಥ ಘಟನೆಗಳು ನಡೀದೇ ಇರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇಂಥ ದುಷ್ಕರ್ಮಿಗಳಿಗೆ ಒಂದು ಪಾಠ ಆಗುತ್ತೆ ಅಂತ ನಾನು ಹೇಳ್ತೀನಿ. 2020ರಲ್ಲಿ ಆಗಸ್ಟ್ನೇ ತಿಂಗಳಲ್ಲಿ ಹುಲಕುಂಟೆ ಗ್ರಾಮದಲ್ಲಿ ಒಂದು ಮನೆಗೆ ನುಗ್ಗಿ ಅಲ್ಲಿ 8 ಜನ ಡಕಾಯಿತರು ತಂಗಿ ಮತ್ತು ತಾಯಿ ಎದುರಲ್ಲೇ ಭೀಕರವಾಗಿ ಹತ್ಯೆ ಮಾಡಿ ಮಂಜುನಾಥ್ ಎಂಬುವನಿಗೆ 23 ವರ್ಷ ಆಗಿರ್ತದೆ. ಅವನಿಗೆ ಅದನ್ನು ತಡೆಯೋಕ್ಕೆ ಹೋದಾಗ, ಡಕಾಯಿತಿ ಮಾಡೋಕ್ಕೆ ಹೋದಾಗ ತಾಯಿ ಮತ್ತು ತಂಗಿ ಎದುರೇ ಭೀಕರವಾಗಿ ಹತ್ಯೆ ಮಾಡಿರ್ತಾರೆ. ಇದು ನಿಜವಾಗ್ಲೂ ಖಂಡನೀಯವಾದ ವಿಚಾರ. ಯಾಕಂದರೆ ಇಂಥ ಪ್ರಕರಣಗಳು ಇಡೀ ದೇಶಾದ್ಯಂತ ನಡೀತಾ ಇದ್ದಾವೆ. ತಿರುಗಿ ಮೊನ್ನೆ ನೋಡಿ ನೇರವಾಗಿ ಆಡು ಹಗಲಲ್ಲಿ ಭೀಕರವಾಗಿ ದುಡ್ಡನ್ನು ಕದ್ದು ಬೀದರ್ನಲ್ಲಿ ಒಂದು ಹಣನ ಎತ್ಕೊಳ್ಳೋವಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಇಂಥ ಘಟನೆಗಳು ನಡೀಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇಂಥ ಘಟನೆಗಳು ನಡೆದಿರೋ ಇದು ಒಂದು ವಿಚಾರಕ್ಕೋಸ್ಕರ ಈಗ ನಿನ್ನೆ ಏನು ಬುಧವಾರ
ದೊಡ್ಡಬಳ್ಳಾಪುರ ಹೆಚ್ಚುವರಿ 4ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಏನು ಒಂದು ಆದೇಶ ಕೊಟ್ಟಿದ್ದಾರೆ, ಕಾನೂನಿಗೆ ಅದು ಗೌರವಯುತವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ 8 ಜನಕ್ಕೆ ಜೀವ ಶಿಕ್ಷೆ ಆಗಿರೋದು ಅದು ಗಮನಾರ್ಹ. ಯಾಕಂತಂದರೆ ಕಾನೂನಿಗೆ ಒಳ್ಳೆಯ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ವಿಚಾರಗಳು ಇದನ್ನು ಗಮನಿಸಬೇಕು. ಸಾರ್ವಜನಿಕರು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಈ ಥರ ಆಗದಿದ್ದಂಗೆ ನಾವು ನೋಡ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರಮುಖವಾಗಿ ಹಳ್ಳಿಗಳ ಬಳಿ ಹೋಗಿ ಅದರಲ್ಲೂ ಹೆದ್ದಾರಿ ಪಕ್ಕದಲ್ಲೇ ಇರ್ತಕ್ಕಂಥ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಂಥ ಆರೋಪಿಗಳಿಗೆ ಇವತ್ತು ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಮತ್ತು ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸ್ತಿರುವಂಥದ್ದು. ಪ್ರಮುಖವಾಗಿ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಿದ್ದಂಥ ಕುಟುಂಬ ಕೂಡ ಇವತ್ತು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂತೋಷವನ್ನು ಸಹ ವ್ಯಕ್ತಪಡಿಸ್ತಿರುವಂಥದ್ದು. ಪ್ರಮುಖವಾಗಿ ಈ ಘಟನೆಯಿಂದಾಗಿ ಸಾಕಷ್ಟು ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಹಳ್ಳಿಗಳ ಜನರು ಕೂಡ ಸಾಕಷ್ಟು ಎದುರಿದ್ರು. ಪ್ರಮುಖವಾಗಿ 5 ವರ್ಷಗಳ ಕಾಲ 2020ರಿಂದ 2025ವರೆಗೂ ಕೂಡ ಈ ಕೇಸ್ ನಡ್ಕೊಂಬಂತು, ವಾದಗಳನ್ನು ಸಹ ಮಾಡ್ಕೊಂಬಂತು. ಆದರೆ 5 ವರ್ಷಗಳ ನಂತರ ಆದರೂ ಕೂಡ ಆರೋಪಿಗಳಿಗೆ ತಕ್ಕ ಪಾಠ ಆಗಿರೋದಂತೂ ಸತ್ಯ.